Welcome back to today's new vlog and good morning guys. So time ಎಷ್ಟು? 6 o'clock. ಟೈಮ್ ಕರೆಕ್ಟ್ 6 o'clock. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನೋಡ್ಬೋದು ಸನ್ರೈಸ್ ನೋಡೋಕೆ ಹೋಗ್ತೀವಿ. ಆಲ್ರೆಡಿ ಸನ್ರೈಸ್ ಆಗಿರುತ್ತೆ ಅನಿಸುತ್ತೆ. ಎಷ್ಟು ಗಂಟೆಗೆ ಸನ್ರೈಸ್ ಆಗೋದು? 6 7 ಅಲ್ಲ 6:30 5:52 ಆಲ್ರೆಡಿ ಟೈಮು. ಸೊ ನಿನ್ನೆ ಅಪ್ಲೋಡ್ ಮಾಡಿ ನಿನ್ನೆ ತೆಗೆದಿರೋ ವೀಡಿಯೋಸ್ ಎಲ್ಲ ಒಂದು ಚೂರು ಶಾರ್ಟ್ಗಳೇ ಮಿಸ್ ಆಗೋಗಿತ್ತು. ಸೊ ಅದನ್ನು ಇನ್ನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಆದರೆ ಇದು ಹೋಮ್ ಸ್ಟೇ ಸಕ್ಕತ್ತಾಗಿ ಐತೆ. ನಾವು ಅದನ್ನೇನು ಹೇಳಲ್ಲ, ಆದರೆ ನಾವು ತೆಗೆದಿರೋ ಫೋಟೇಜ್ ನಂಗೆ ಬೇಜಾರಾಗ್ತಿರೋದು. ಹಿಂಗೆ ಮಿಸ್ ಆಯ್ತು ಅಂತಲೇ ಗೊತ್ತಿಲ್ಲ. ಎಲ್ಲ ಫುಲ್ ಇದೇ ಹೊಟ್ಟೋಗೈತೆ. ಡಿಲೀಟ್ ಆಯಿತಾ ಎಂತ ಅಂತಲೇ ಗೊತ್ತಿಲ್ಲ. ಸೊ ನಮ್ಮ ಕ್ಯಾರಲ್ಲಿ ನಿಂತೈತೆ, ನೋಡ್ಬೋದು ಕ್ಯಾರಲ್ಲಿ ನಿಂತೈತೆ. ಸೊ ಇವಾಗ ಅದನ್ನ ಎತ್ಕೊಂಡೇ ಹೋಗ್ಬೇಕು. ಇಲ್ಲಿಂದ ವಾಕೇಬಲ್ ತಾನೆ. ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದೇಳಬೇಕಂತ ಪ್ಲ್ಯಾನ್ ಇತ್ತು. ಆದರೆ ಇಲ್ಲೇ 6 ಗಂಟೆ 5 ಗಂಟೆ ಆಗೋಗಿತ್ತು. ಸೊ ಇಲ್ಲೇ ನಾವು ತಿಂದಿದ್ದು ನಿನ್ನೆ ಇಲ್ಲಿ ಕೂತ್ಕೊಂಡು. ಸೊ ಅದೆಲ್ಲ ಶಾರ್ಟ್ ಎಲ್ಲ ತೋರ್ಸೋಕ್ಕಾಗಿಲ್ಲ. ಸೊ ಆ ಥರ ಆಗೋಗ್ಬಿಟ್ಟೈತೆ ನಿನ್ನೆ. ಯಾಕಂದರೆ ನಿನ್ನೆ ಬಂದ್ಬಿಟ್ಟು ನಾವು ಹೋಗಿ ಬೀಚೆಲ್ಲ ನೋಡ್ಕೊಂಬಂದಿದ್ದೇನೆ ಒಂದು 7-8 ಸಮಥಿಂಗ್ ಏನೋ ಬಂತು. ಯಾರ್ದು? ಹೋಗು, ಚಪ್ಪಲಿ ಹಾಕೋ, ಹೋಗು. ಒಂದು ಫೋನ್ ತೊಗೊಂಬರಕ್ಕೆ ಹೋಗ್ತಿದ್ದೀನಿ. ಆದರೆ ಇಲ್ಲಿ ನೇಚರ್ ಬಂದ್ಬಿಟ್ಟು ಒಂಥರ ಇದೆ, ನೋಡ್ಬೋದು. ಇಲ್ಲಿ ಕರೆಕ್ಟಾಗಿ ಅಲ್ಲಿಂದ ಫುಲ್ ಈ ಥರ ಇದೆ. ಸೊ ಇದೆಲ್ಲ ಫುಲ್ಲು ಮನೆಗಳೇ ನಿಲ್ಸಿದೆ. ಫುಲ್ಲು ಒಂದು ಸ್ಟ್ರೆಚ್ ಫುಲ್ ಮನೆ ಆ ಥರ ನಿಂತು ಚೆನ್ನಾಗೈತೆ. ಇದು ಸಕ್ಕತ್ತಾಗಿದೆ. ಇಲ್ಲಿ ಹೋಮ್ ಸ್ಟೇ ನಾವು ಸ್ಟೇ ಮಾಡಿದ ರೂಮ್ಗಳು ಸಕ್ಕತ್ತಾಗೈತೆ. ಏನೇನು ಗೊತ್ತಾಗಲ್ಲ. ಇದು ಕಿಚನ್ ಬೇರೆ ಇದೆ. ಸೊ ಕುಕ್ಕಿಂಗ್ ವೀಡಿಯೋ ಹಾಕಬೇಕು. ಅದನ್ನು ಇವತ್ತು ರಾತ್ರಿ ಒಂದಿನ, ನಾಳೆ ಬೆಳಗ್ಗೆ ಕೋವಲಂ ಹೋಗ್ತಿದ್ದೀವಿ. ಆ ವ್ಲಾಗ್ಸೂ ಬರ್ತಿರುತ್ತೆ. ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ. ಆದರೆ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಎಲ್ಲ ವೀಡಿಯೋಸಲ್ಲಿ ಕವರ್ ಆಗುತ್ತೆ. ಸೊ ಟೈಮು ಇನ್ನೂ ಇದೆ. ಇನ್ನೂ ನಮಗೆ ಇವಾಗ 6 7 8 9 10 11 12 13 14 15 16 1 2 3 4 5 6 7 ಇನ್ನೂ ಇದೆ. ಜಾಸ್ತಿ ಅವರೇ ಇದೆ. ಸೊ ಇಲ್ಲಿಂದ ನೋಡ್ಬೋದು ದೇವಸ್ಥಾನ ಕಾಣುತ್ತೆ, ನಮ್ಮದು ಚರ್ಚ್ ಕಾಣುತ್ತೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ಪ್ಲಸ್ ಥರದ್ದು ಅದು ನಮ್ಮ ಚರ್ಚು. ಇಲ್ಲಿ ಡೈಲಿ ಬೆಳಗ್ಗೆ ಮಾಸ್ ನಡೆಯುತ್ತಂತಿಲ್ಲಿ. ಸೊ ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಕನ್ಯಾಕುಮಾರಿ ವ್ಯಾಕ್ಸ್ ಮ್ಯೂಸಿಯಮ್ ಅದೆಲ್ಲ ಬಂದಿದ್ದೀವಿ. ಸೊ ಅದೆಲ್ಲ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಡೆಸ್ಕ್ಟಾಪ್ ಹೊಡೆದೋಗಿತ್ತು. ಸೊ ಅದನ್ನು ಹೆಂಗಾದರೂ ರಿಪೇರ್ ಮಾಡಬೇಕಂತ ನಾನು ನಿಂತಿದ್ದೀನಿ ಇವಾಗ. ಸೊ ಹೋಮ್ ಟೂರಲ್ಲಿ ಏನೂ ಇಲ್ಲ ನೋಡೋಕ್ಕೆ, ಜಸ್ಟ್ ಒಂದಿದು ರೂಮ್ಗಳು ಅಷ್ಟೇ. ಸೊ ಅದೇನು. ಸೊ ನಾವು ಇಲ್ಲಿಂದ ಹೊರಡಬೇಕಾದ್ರೆ ಬ್ಲಾಗ್ ಮಾಡೋಕ್ಕೆ ಶುರು ಮಾಡ್ತೀವಿ. ಗೈಸ್, ಇನ್ಮೇಲಿಂದ ನಮ್ಮಮ್ಮ ಬ್ಲಾಗರು. ಹೇಳು ಈ ಕಡೆ ಟರ್ನ್ ಟು ಮೈಲ್. ಸೊ ತಿರುವಲ್ಲೂರು ಸ್ಟ್ಯಾಚ್ಯೂ 1330 ತಿರುಕುಲ.
ಯಶ್ ನೋಡ್ಬೋದು ಹೆಡ್ ಮಮ್ಮಿ ಅಯ್ಯೋ ಏಯ್ ನಂಬಕ್ಕಾಗ್ತಿಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ಒಂದು ವಾ ಏಯ್ ನೋಡ್ಬೋದು ಫ್ರಂಟ್ ವ್ಯೂ ತಿರುವಲ್ಲೂರ್ ಸ್ಟ್ಯಾಚು ಪ್ಲೀಸ್ ಡು ನಾಟ್ ಕ್ಲೈಮ್ ಅಂತ ಹಾಕಿದೆ ಗೈಸ್ ವ್ಯೂ ನೋಡ್ಬೋದು ಇಲ್ಲಿ ಇದು ವಿವೇಕಾನಂದರಿದು ಅಂದರೆ ಬಾಯಿಗೆ ಬರಲ್ಲ ಬ್ರಿಡ್ಜು ಮತ್ತು ಇದು ಸ್ಟ್ಯಾಚು ಸಕ್ಕತ್ವಿ ಇದಕ್ಕೆ ಹೋಗಿ ಬಂದ್ವಿ ಏನೋ ಇದು ಮಂಟಪ ಹೋಗಿ ಬಂದ್ವಿ ಅದರೊಳಗಡೆ ವಿಡಿಯೋ ಫೋಟೋಸ್ ಏನು ಅಲೌಡ್ ಇಲ್ಲ ಅಂತೆ ಸೊ ಅದಕ್ಕೆ ಪ್ರೊಹಿಬಿಟೆಡ್ ಮಾಡಿದ್ದಾರೆ ಇದೆಲ್ಲ ಬುಕ್ ಸ್ಟಾಲ್ ಹಾಂ 5 ಒಂದು ಕ್ಲೋಸು ಇನ್ನೆಲ್ಲ ಫುಲ್ ಇದು ಬುಕ್ ಸ್ಟಾಲ್ ಇದೆ ತಡಿಯೋ ಪಪ್ಪ ಮಮ್ಮಿ ಬರಲಿ 7 ಬುಕ್ ಸ್ಟಾಲ್ಸ್ ಇದೆ ನೋಡ್ಬೋದು ವ್ಯೂ ಮಾತ್ರ ಮಸ್ತ್ ವ್ಯೂ ಗೈಸಿದೆ ಅಲ್ವನ ಮೋಸ್ಟ್ ಎಕ್ಸೆಪ್ಟೇ ಮಾಡಿರಲಿಲ್ಲ ಅಂಥ ಜಾಗ ಇದೆ ನೋಡ್ಬೋದು ಅಲ್ಲಿ ತಿರುವನಂ ಸ್ಟ್ಯಾಚು ನೋಡ್ಬೋದು ಹೆಂಗೆ ಕಾಣ್ತಾಯಿತ್ತು ಅಂತ ಫುಲ್ಲು ಝೂಮ್ ಈ ವಿಡಿಯೋ ನಿಮ್ಗೆ ಇವತ್ತೇ ರೀಚ್ ಆಗುತ್ತೆ ಕವರ್ ಮಾಡಿದಾರೆ ಅದು ಅಷ್ಟೊಂದು ಮಾಡಿರಲ್ಲ ಅನ್ಸುತ್ತೆ ನೋಡ್ಬೋದು ಜನ ಬಾರ ಇಲ್ಲ ಓಯ್ ಏನು ಮಾಡ್ತಿದ್ಯಾ ಸೊ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ಕೊತಿದ್ದೀನಿ ಯಾಕಂದರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಬೇರೆ ತೆಗಿಬೇಕು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಬಟನ್ ಮೋಸ್ಟ್ ವಿಸಿಟೇಬಲ್ ಪ್ಲೇಸ್ ವಿಸಿಟ್ ಮಾಡಲೇಬೇಕು ಕನ್ಯಾಕುಮಾರಿದಲ್ಲಿದೆ ಪ್ಲೀಸ್ ವಿಸಿಟ್ ಇಟ್ ಸಖತ್ ಫುಲ್ ಕ್ಲಾಸು ಮಾಸು ಎಲ್ಲ ಹೇಳ್ಬೋದು ಸಖತ್ತಾಗಿದೆ ಸೂಪರ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಬೆಲ್ ಬಟನ್ನ ಕ್ಲಿಕ್ ಮಾಡಿ